ಮುಂದಿನ ಭಾಷಣಕ್ಕಾಗಿ ಜನಾಬ್ ಮೊಹಮ್ಮದ್ ಕುಂಜಿ ಇವರನ್ನು ಆಹ್ವಾನಿಸಿದ್ದೇನೆ. ರಹೀಂ. ಪರಮದಯಾಮಯನು ಕರುಣಾನಿಧಿಯೂ ಆದ ನಮ್ಮೆಲ್ಲರನ್ನು ಸೃಷ್ಟಿಸಿರುವ, ನಮ್ಮೆಲ್ಲರನ್ನು ಪರಿಪಾಲಿಸುತ್ತಿರುವ ನಮ್ಮೆಲ್ಲರ ಸೃಷ್ಟಿಕರ್ತನ ನಾಮದಿಂದ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಸದ್ಭಾವನಾ ವೇದಿಕೆಯ ಅಧ್ಯಕ್ಷರು, ನನ್ನ ಅತ್ಯಂತ ಆತ್ಮೀಯರೂ ಆದ ಗೌರವಾನ್ವಿತ ಪ್ರಸಾದ್ ರೈ ಕಲ್ಲಿಮಾರ್ರವರೇ, ಇವತ್ತಿನ ಸಭೆಯಲ್ಲಿ ಬಹಳ ಅರ್ಥಪೂರ್ಣವಾದ ಸಂದೇಶಗಳನ್ನು ಹಂಚಿಕೊಂಡಿರುವ ಈ ಕಾರ್ಯಕ್ರಮದ ಗೌರವಾನ್ವಿತ ಅತಿಥಿಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಗೌರವಾನ್ವಿತ ಹಿರಿಯರೇ, ಪ್ರೀತಿಯ ಸಹೋದರಿಯರೇ, ಸಹೋದರರೇ, ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ. ಹೆಚ್ಚು ಮಾತಾಡಲಿಕ್ಕೆ ಇರುವ ಒಂದು ಸಂದರ್ಭ ಇದಲ್ಲ. ಒಂದು 10 ನಿಮಿಷ ಮಾತ್ರ ನಿಮ್ಮೊಂದಿಗೆ ಉಪವಾಸದ ಬಗ್ಗೆ, ಇಫ್ತಾರ್ನ ಬಗ್ಗೆ ಒಂದೆರಡು ವಿಷಯಗಳನ್ನು ಹಂಚಿಕೊಳ್ತಾ ಇದ್ದೇನೆ. ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಜಗತ್ತಿನಾದ್ಯಂತ ಇಂತಹ ಸಾವಿರಾರು ಇಫ್ತಾರ್ ಸಂಗಮಗಳು ನಡೆಯುತ್ತದೆ. ಈ ಇಫ್ತಾರ್ ಸಂಗಮಗಳು ನಮ್ಮನ್ನೆಲ್ಲ ಒಟ್ಟು ಸೇರಿಸುವ ಒಂದು ಕಾರ್ಯಕ್ರಮ ಇದು. ಇಫ್ತಾರ್ ಅಂದರೆ ಒಂದು ಅರಬಿ ಪದ. ಅದು ಇಫ್ತಾರ್ನ ಅರ್ಥ ಉಪವಾಸ ತೊರೆಯುವುದು ಅಂತ. ಉಪವಾಸ ತೊರೆಯುವುದಕ್ಕೆ ಇಫ್ತಾರ್ ಅಂತ ಹೇಳುವುದು. ಅಂದರೆ ಮುಸ್ಲಿಮರು ಸುಮಾರು 14 ಗಂಟೆ ಉಪವಾಸ ಆಚರಿಸಿದ್ದಾರೆ. ಕಟ್ಟುನಿಟ್ಟಾದ ಉಪವಾಸ. ಫಾದರ್ ರವರು ಹೇಳಿದ್ರು ಆ ಉಪವಾಸದ ಬಗ್ಗೆ. ನೀರು ಕುಡಿಯದೆ, ಏನನ್ನೂ ತಿನ್ನದೆ, ಸಮಯ ಹಾಳು ಮಾಡದೆ, ಕೆಟ್ಟದ್ದನ್ನು ಮಾತಾಡದೆ, ಕೆಟ್ಟದ್ದನ್ನು ಯೋಚಿಸದೆ, ಪರದೂಷಣೆ ಮಾಡದೆ, ಹಾಗೆ ಎಲ್ಲ ರೀತಿಯ ನಿಯಂತ್ರಣಗಳೊಂದಿಗೆ 14 ಗಂಟೆಗಳ ಕಾಲ ಅವರು ಉಪವಾಸ ಆಚರಿಸ್ತಾರೆ. ಆ ಉಪವಾಸವನ್ನು ತೊರೆಯುವುದಕ್ಕೆ ಇಫ್ತಾರ್ ಅಂತ ಹೇಳೋದು. ಯಾರು ಉಪವಾಸ ಆಚರಿಸಿದ್ದಾರೆ ಅವರು ಇಫ್ತಾರ್ ಮಾಡುವುದು. ಮತ್ತೆ ನಾವೆಲ್ಲ ಒಟ್ಟಿಗೆ ಸೇರಿದ್ದು ಯಾಕೆ ಅಂತ ಕೇಳಿದ್ರೆ, ಎಲ್ಲ ಧರ್ಮದವರು, ನಾವೆಲ್ಲ ಧರ್ಮ ಜಾತಿಗಳನ್ನು ಮೀರಿ ಇಂತಹ ಸಂಗಮಗಳಲ್ಲಿ ಭಾಗವಹಿಸುವುದು, ಇದೆಲ್ಲರೂ ಸೇರಿ ಮುಸ್ಲಿಮರ ಒಂದು ಧಾರ್ಮಿಕ ಆಚರಣೆಯನ್ನು ಮಾಡಲಿಕ್ಕೆ ಅಲ್ಲ ಇಫ್ತಾರ್ ಸಂಗಮಗಳಂದ್ರೆ. ಹಾಗೆ ತಿಳ್ಕೊಳ್ಬಾರ್ದು. ನಾವೆಲ್ಲ ಸೇರಿ, ಹಿಂದೂಗಳು, ಕ್ರಿಶ್ಚಿಯರು, ಕ್ರೈಸ್ತರೆಲ್ಲ ಸೇರಿ ಮುಸ್ಲಿಮರ ಒಂದು ಧಾರ್ಮಿಕ ಆಚರಣೆಯನ್ನು ಮಾಡುವುದಕ್ಕೆ ಒಟ್ಟು ಸೇರಿ ಇರುವುದಲ್ಲ. ಹಾಗೆ ಯಾರು ಮಾಡಬಾರದು. ನಾವು ಒಟ್ಟು ಸೇರಿರುವುದು ಯಾಕೆಂದರೆ, ಇಫ್ತಾರ್ ಎಂಬುದು ಮುಸ್ಲಿಮರಿಗೆ ಬಹಳ ಸಂತೋಷದ ಒಂದು ಸಂದರ್ಭ. ಅದು ಲಿಸ್ಸಾಯಿಮಿ ಫರ್ಹತಾನಿ, ಫರ್ಹತುನ್ನಿಂದ ಫಿತ್ರಿಹಿ ವ ಫರ್ಹತುನ್ನಿಂದ ಲಿಕಾಇ ರಬ್ಬಿಹಿ ಅಂತ ಇದೆ. ಒಬ್ಬ ಉಪವಾಸಿಗನಿಗೆ 2 ಸಂತೋಷ ಇದೆ, ಅಂದ್ರೆ 2 ಸಂಭ್ರಮ. ಒಂದು 14 ಗಂಟೆಗಳ ಉಪವಾಸದ ನಂತರ ಉಪವಾಸ ತೊರೆಯುವಾಗ ಇರುವ ಸಂತೋಷ. ಆ ಸಂತೋಷದಲ್ಲಿ ಎಲ್ಲರೂ ಭಾಗಿಯಾಗೋದು, ಒಟ್ಟಿಗೆ ಕೂತುಕೊಂಡು ತಿನ್ನುವುದು, ಕುಡಿಯುವುದು, ಸಂಭ್ರಮಿಸುವುದು, ಅಷ್ಟೇ ಇಫ್ತಾರ್ ಸಂಗಮ ಅಂದ್ರೆ ಅಷ್ಟೆ. ನಾವೆಲ್ಲ ಒಟ್ಟಿಗೆ ಸೇರಿ ತಿನ್ನುವುದು, ಒಟ್ಟಿಗೆ ಸೇರಿ ಸಂಭ್ರಮಿಸುವುದು. ಹೀಗೆ ಇಫ್ತಾರ್ ಅಂತ ಹೇಳುವಾಗ ಮುಸ್ಲಿಮರ ಒಂದು ಧಾರ್ಮಿಕ ಆಚರಣೆಯನ್ನು ಎಲ್ಲರೂ ಸೇರಿ ಮಾಡುವುದಲ್ಲ, ಬದಲಾಗಿ ಮುಸ್ಲಿಮರ ಒಂದು ಧಾರ್ಮಿಕ ಆಚರಣೆ ಅದು ಇಫ್ತಾರ್. ಅವರು ತಿನ್ನುವಾಗ, ಕುಡಿಯುವಾಗ ನಾವು ಕೂಡ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ನಮ್ಮ ಸಂತೋಷ ಸಂಭ್ರಮವನ್ನು ಹಂಚಿಕೊಳ್ಳುವ ಉದ್ದೇಶಕ್ಕಾಗಿ ಮಾತ್ರ ಜಗತ್ತಿನಾದ್ಯಂತ ಇಫ್ತಾರ್ ಸಂಗಮಗಳು ನಡೆಯುತ್ತದೆ. ಮತ್ತು ಇಂತಹ ಸಂಗಮಗಳು ಸಮಾಜದಲ್ಲಿ ಅಪನಂಬಿಕೆಗಳನ್ನು ಹೋಗಲಾಡಿಸುವಲ್ಲಿ, ಮನುಷ್ಯರ ಮಧ್ಯೆ ಇರುವ ಸಂಬಂಧಗಳನ್ನು ಬಲಪಡಿಸುವಲ್ಲಿ, ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವಲ್ಲಿ ಇಂತಹ ಸಂಗಮಗಳೆಲ್ಲ ಬಹಳ ದೊಡ್ಡ ಪಾತ್ರ ವಹಿಸ್ತಾ ಇದೆ. ನೋಡಿ, ಉಪವಾಸ ಅಂದರೆ, ಉಪವಾಸ ಒಂದು ತರಬೇತಿ ಅಂತ, ಒಂದು ಟ್ರೈನಿಂಗ್ ಪೀರಿಯಡ್. ಅದು ಉಪವಾಸ ಒಂದನೆಯದಾಗಿ ಮನುಷ್ಯನನ್ನು ತನ್ನ ದೇವನಿಗೆ ನಿಕಟಗೊಳಿಸುವ ಮಾರ್ಗ. ಯಾವ ದೇವ ನಮ್ಮನ್ನೆಲ್ಲ ಸೃಷ್ಟಿಸಿದ್ದಾನೋ, ಯಾವ ದೇವ ನಮಗೆ ಉಸಿರನ್ನು ಕೊಟ್ಟಿದ್ದಾನೋ, ಯಾವ ದೇವನ ಕೈಯಲ್ಲಿ ನಮ್ಮ ಜೀವನ ಮತ್ತು ಮರಣ ಇದೆಯೋ, ಆ ದೇವನಿಗೆ, ಆ ದೇವನೊಂದಿಗೆ ನಿಮ್ಮ ಸಂಬಂಧವನ್ನು ನೀವು ಬಲಪಡಿಸುವುದು, ಆ ದೇವನ ಆದೇಶಗಳನ್ನು ಪಾಲಿಸ್ತೇನೆ ಎಂಬ ಪ್ರತಿಜ್ಞೆ ಮಾಡುವುದು. ನಡು ಮಧ್ಯಾಹ್ನ ಸಮಯ, ವಿಪರೀತ ದಾಹ ಇದೆ, ನಿಮಗೆ ಗೊತ್ತಿದೆ ಅಲ್ಲ ಎಷ್ಟು ಸೆಕೆ ಇದೆ ಅಂತ. ಈಗ ವಿಪರೀತ ದಾಹ ಇರ್ತದೆ.
ಮನೆಯಲ್ಲಿ ಯಾರೂ ಇಲ್ಲ, ನಾನು ಒಬ್ಬನೇ ಇರುವುದು, ನೀರು ಕುಡಿದ್ರೂ ಯಾರಿಗೂ ಗೊತ್ತಾಗಲಿಕ್ಕೂ ಇಲ್ಲ. ಆದರೂ ಕೂಡ ನೀರು ಕುಡಿಯುವುದಿಲ್ಲ. ಯಾಕೆಂದರೆ ದೇವ ಹಾಕಿದ ಒಂದು ಗೆರೆ ಇದೆ, ಅದು ಮೀರಬಾರದು. ದೇವನ ಸಂಪ್ರೀತಿಯ ಬಯಕೆ, ದೇವನನ್ನು ಇಷ್ಟಪಡಬೇಕು ಎಂಬ ಆ ಇಚ್ಛೆ, ಆ ಆಗ್ರಹ, ಅಭಿಲಾಷೆ, ಅದರಿಂದಾಗಿ ಮಾತ್ರ ನೀರು ಕುಡಿಯದೇ ಇರಲಿಕ್ಕೆ ಸಾಧ್ಯ ಆಗುದು. ಬೇರೆ ಯಾವ ಕಾರಣಗಳು ಇಲ್ಲಲ್ಲ ಅದಕ್ಕೆ. ಅಂದ್ರೆ ಉಪವಾಸ ಎಂಬುದು ನಿಮ್ಮನ್ನು ನಿಮ್ಮ ದೇವನಿಗೆ ನಿಕಟಗೊಳಿಸುವ ಮಾರ್ಗ, ಅದು ದೇವನಿಗೆ ನಿಮ್ಮನ್ನು ನಿಕಟಗೊಳಿಸುವಂತಹ ದಾರಿ, ಅದು ದೇವನೊಂದಿಗೆ ನಿಮ್ಮ ಸಂಬಂಧವನ್ನು ಬಲಪಡಿಸುವ ಮಾರ್ಗ. ಯಾರಿಗೆ ದೇವನೊಂದಿಗೆ ಸಂಬಂಧ ಚೆನ್ನಾಗಿರುತ್ತದೆ ಅವನಿಗೆ ಎಲ್ಲ ಮನುಷ್ಯರೊಂದಿಗೂ ಅವನ ಸಂಬಂಧ ಚೆನ್ನಾಗಿರುತ್ತದೆ ಅಂತ. ಅದರ ರಿಸಲ್ಟ್ ಅದು, ಒಂದು ನಾಣ್ಯದ ಎರಡು ಮುಖ ಇದ್ದ ಹಾಗೆ. ಯಾರಿಗೆ ದೇವನೊಂದಿಗೆ ಬಹಳ ಒಳ್ಳೆಯ ಸಂಬಂಧ ಇರುತ್ತದೆ, ದೇವನೊಂದಿಗೆ ಪ್ರಾಮಾಣಿಕವಾದ ಸಂಬಂಧ ಇರುತ್ತದೆ, ಅವನಿಗೆ ಮನುಷ್ಯರೊಂದಿಗೆ ಬಹಳ ಒಳ್ಳೆಯ ಸಂಬಂಧ ಇರುತ್ತದೆ, ಬಹಳ ಒಳ್ಳೆಯ ಸಂಬಂಧ ಇರುತ್ತದೆ. ನೋಡಿ, ನಮಗೆಲ್ಲೊಂದು ಒರಿಜಿನಾಲಿಟಿ ಇದೆ. ನಮ್ಮ ಒರಿಜಿನಾಲಿಟಿ ಯಾವುದು? ನಮ್ಮ ಜಾತಿ, ಧರ್ಮ, ಈ ಪರದೆಗಳನ್ನು ಸ್ವಲ್ಪ ಆಚೆ ಸರಿಸಿ ನೋಡಿ ನೀವು. ಮೊಬೈಲು, ಸೋಷಿಯಲ್ ಮೀಡಿಯಾ, ಇದನ್ನೆಲ್ಲ ಸ್ವಲ್ಪ, ಆ ಪರದೆಯನ್ನೆಲ್ಲ ದೂರ ಸರಿಸಿದ್ರೆ ನಮಗೆಲ್ಲ ಒಂದು ಒರಿಜಿನಾಲಿಟಿ ಇದೆ, ನಾವೆಲ್ಲ ಮನುಷ್ಯರು ಎಂಬುದು. ನಾನೀಗ ಇಲ್ಲಿ ಕುಸಿದು ಬಿದ್ದೆ ಅಂತ ನೀವು ಅಂದುಕೊಳ್ಳಿ, ನಾನೀಗ ಭಾಷಣ ಮಾಡ್ತಾ ಇಲ್ಲಿ ಕುಸಿದು ಬೀಳ್ತೇನೆ, ನಿಮಗೇನಾಗ್ತದೆ? ನಿಮಗೆಲ್ಲ ಬಹಳ ಬೇಜಾರಾಗ್ತದೆ. ನೀವು ಯಾರು ನನ್ನ ಸಂಬಂಧಿಕರಲ್ಲಲ್ಲ, ನಾನು ಪ್ರಸಾದ್ ರೈ ಅವರಲ್ಲ, ಏನು ಒಂದು ಧರ್ಮದವರು ಅಲ್ಲ, ಸಂಬಂಧಿಕರು ಅಲ್ಲ. ಈ ಕ್ಷಣದಲ್ಲಿ ನಾನು ಇಲ್ಲಿ ಕುಸಿದು ಬಿದ್ದರೆ ನಿಮಗೆಲ್ಲ ನೋವಾಗ್ತದೆ. ನನ್ನನ್ನು ಆಸ್ಪತ್ರೆಗೆ ಸಾಗಿಸಲಿಕ್ಕೆ, ನನ್ನ ಬದುಕನ್ನು ಉಳಿಸಿಕೊಳ್ಳಿಕ್ಕೆ ಪ್ರಸಾದ್ ರೈ ಅವರು, ಫಾದರ್ ಅವರು ಎಲ್ಲರೂ ಸೇರಿ ಆಹೋರಾತ್ರಿ ನೀವು ಕಷ್ಟಪಡುತ್ತೀರಿ. ಫಾದರ್ ಇವತ್ತು ನಿದ್ದೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ನನಗಾಗಿ ಅವರು ನನ್ನ ಜೀವ ಉಳಿಲಿಕ್ಕೆ ಪ್ರಾರ್ಥಿಸ್ತಾರೆ ಅವರು. ಯಾಕೆ ಅಂತ ಕೇಳಿದ್ರೆ, ನಮ್ಮ ಈ ಜಾತಿ ಧರ್ಮದ ಈ ಪರದೆಗಳನ್ನೆಲ್ಲ ದೂರ ಸರಿಸಿದ್ರೆ ನಮಗೆಲ್ಲೊಂದು ಒರಿಜಿನಾಲಿಟಿ ಇದೆ, ನಾವೆಲ್ಲ ಮನುಷ್ಯರು ಎಂಬುದು. ನಾವೆಲ್ಲ ಮನುಷ್ಯರು. ಆ ಮನುಷ್ಯತ್ವ ನಮ್ಮಲ್ಲಿ ಜಾಗೃತವಾಗಿ ಇರುತ್ತದೆ. ಅದನ್ನು ಮತ್ತಷ್ಟು ಬಲಪಡಿಸಬೇಕಾದರೆ ಇಂತಹ ಸಂಗಮಗಳು ನಡೀತಾ ಇರಬೇಕು. ಹೀಗೆ ನಾವೆಲ್ಲ ಒಟ್ಟು ಸೇರ್ತಾ ಇರಬೇಕು. ಹಾಗೆ ಉಪವಾಸದ ಮೂಲಕ ನೀವು ದೇವನಿಗೆ ನಿಕಟರಾಗುವಾಗ ನೀವು ಮನುಷ್ಯರಿಗೆ ನಿಕಟರಾಗ್ತೀರಿ ಅಂತ. ಎರಡನೆಯದು, ಉಪವಾಸದ ಉದ್ದೇಶ ನಮ್ಮನ್ನು ನಾವು ಕಂಟ್ರೋಲ್ ಮಾಡಿಕೊಳ್ಳುವುದು. ಬದುಕಿನ ಬಹಳ ದೊಡ್ಡ ಸವಾಲು ಯಾವುದು? ಬದುಕಿನ ಅತ್ಯಂತ ದೊಡ್ಡ ಚಾಲೆಂಜ್ ನಮ್ಮ ಮೇಲೆ ನಮಗೆ ನಿಯಂತ್ರಣ ಇರುವುದು. ಬದುಕಿನ ಬಹಳ ದೊಡ್ಡ ಚಾಲೆಂಜ್ ಅದು, ಅದಷ್ಟು ಸುಲಭ ಅಲ್ಲ. ನಿಮ್ಮ ಮೇಲೆ ನಿಮಗೆ ನಿಯಂತ್ರಣ ಇಲ್ಲ ಎಂದಾದರೆ ನೀವೆಷ್ಟು ದೊಡ್ಡ ವಿದ್ಯಾವಂತರಾಗಿರಲಿ, ಎಷ್ಟು ದೊಡ್ಡ ಅಧಿಕಾರ ನಿಮ್ಮ ಕೈಯಲ್ಲಿರಲಿ, ನೀವು ಏನಾಗ್ತೀರಿ ಎಂಬುದನ್ನು ಎಫ್ಟೀನ್ ಫೈಲ್ಸ್ ಇವತ್ತು ಹೇಳಿಕೊಡ್ತಾ ಇದೆ. ಮನುಷ್ಯನಿಗೆ ತನ್ನ ಮೇಲೆ ನಿಯಂತ್ರಣ ಇಲ್ಲದಿದ್ದರೆ ಜಗತ್ತನ್ನು ಆಳುತ್ತಿರುವಂತಹ ದೊಡ್ಡ ದೊಡ್ಡ ಆಡಳಿತಗಾರರು, ಬಹಳ ದೊಡ್ಡ ದೊಡ್ಡ ಧಾರ್ಮಿಕ ನೇತಾರರು, ಬಹಳ ದೊಡ್ಡ ದೊಡ್ಡ ಕೈಗಾರಿಕೋದ್ಯಮಗಳು, ದೊಡ್ಡ ದೊಡ್ಡ ವಿಜ್ಞಾನಿಗಳು, ಎಲ್ಲರ ಕರ್ಮಕಾಂಡ ಬಯಲಾಗ್ತಾ ಇದೆ ಎಫ್ಟೀನ್ ಫೈಲ್ಸ್ನಲ್ಲಿ. ಜಗತ್ತಿಗೆ ಮಾನವ ಹಕ್ಕುಗಳನ್ನು ನಿರಂತರ ಬೋಧಿಸುವವರು, ಮಹಿಳಾ ಸ್ವಾತಂತ್ರ್ಯದ ಬಗ್ಗೆ ನಿರಂತರ ಬೊಬ್ಬೆ ಹೊಡೆಯುವವರು, 9 ವರ್ಷದ 10 ವರ್ಷದ ಹೆಣ್ಣು ಮಕ್ಕಳ ಮೇಲೆ ಎಷ್ಟು ಕ್ರೂರವಾಗಿ ರೇಪ್ ಮಾಡಿದ್ದಾರೆ ಈ ಕಳ್ಳರು ಅಂತ ಎಫ್ಟೀನ್ ಫೈಲ್ಸ್ ಜಗತ್ತಿನಲ್ಲಿ ಎಲ್ಲರ ಮುಖವಾಡವನ್ನು ಇವತ್ತು ಕಳಚಿ ಹಾಕ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಎಂಬ ವ್ಯಕ್ತಿ ಹೇಗೆ ಅತ್ಯಂತ ಸಣ್ಣ ಪ್ರಾಯದ ಹೆಣ್ಣು ಮಕ್ಕಳ ಮೇಲೆ ರೇಪ್ ಮಾಡಿದ್ದ ಎಂಬುದನ್ನು ಹೆಣ್ಣು ಮಕ್ಕಳು ಹೋಗಿ ಸಾಕ್ಷ್ಯ ಹೇಳುವಾಗ, ಅವನ ಕರ್ಮಕಾಂಡ ಬಯಲಾಗುವಾಗ ಅದಕ್ಕೆ ಕಂಡುಕೊಂಡ ದಾರಿ ಇರಾನ್ ಎಂಬ ಪರಮಾಧಿಕಾರ ಇರುವ ಒಂದು ಸ್ವತಂತ್ರ ದೇಶದ ಮೇಲೆ ಬಾಂಬ್ ಹಾಕಿ ಇವತ್ತು ಇಡೀ ಜಗತ್ತನ್ನು ಆತಂಕಕ್ಕೆ ದೂಡಿದ್ದಾರೆ. ಇಡೀ ಜಗತ್ತು ಇವತ್ತು ಆತಂಕದಲ್ಲಿದೆ. ಯಾವಾಗ ಪೆಟ್ರೋಲ್ ಬಂದಾಗ್ತದೆ ಅಂತ ಗೊತ್ತಿಲ್ಲ, ಯಾವಾಗ ಗ್ಯಾಸ್ ಬಂದಾಗ್ಬೋದು ಅಂತ ಗೊತ್ತಿಲ್ಲ, ಹೋಟೆಲ್ಸ್ಗಳೆಲ್ಲ ಬಂದಾಗ್ತಾ ಇದೆ. ಇಡೀ ಜಾಗತಿಕ ಇಕಾನಮಿ, ಆರ್ಥಿಕ ವ್ಯವಸ್ಥೆ ಕುಸಿದು ಬೀಳ್ತಾ ಇದೆ. ಟ್ರಂಪ್ ತನ್ನ ಕರ್ಮಕಾಂಡವನ್ನು ಮುಚ್ಚುವುದಕ್ಕಾಗಿ ಮಾಡುತ್ತಿರುವ ಕೆಲಸ ಇದಲ್ಲ. ಇದೆಲ್ಲ ಜಗತ್ತಿನಲ್ಲಿ ನಡೆಯುವ ನಾಟಕಗಳು. ಅಂದ್ರೆ ನಾನು ಹೇಳುತ್ತಿರುವುದು, ನಿಮ್ಮ ಮೇಲೆ ನಿಮಗೆ ನಿಯಂತ್ರಣ ಇಲ್ಲ ಎಂದಾದರೆ ನೀವೆಷ್ಟು ದೊಡ್ಡವರಾದರು, ನಿಮಗೆಷ್ಟು ಡಿಗ್ರಿಗಳಿದ್ರು, ನೀವು ಎಂತಹ ಸ್ಥಾನಮಾನದಲ್ಲಿದ್ದರು, ನೀವು ಏನಾಗ್ತೀರಿ ಎಂಬುದಕ್ಕೆ 3 ಲಕ್ಷ ಫೈಲ್ಸ್ಗಳಿದೆ, ಸ್ಟಿಮ್ಸ್ ಫೈಲ್ಸ್. ಎಲ್ಲ ಕಳ್ಳರು ಇದ್ದಾರೆ ಅದರಲ್ಲಿ, ಎಲ್ಲರ ಕರ್ಮಕಾಂಡಗಳು ಬಹಿರಂಗ ಆಗ್ತಾ ಇದೆ.
ಇದೆಲ್ಲ ನಮಗೆ ಬಹಳ ದೊಡ್ಡ ಪಾಠ ಇದೆ. ಆದ್ದರಿಂದ ಉಪವಾಸದ ಮೂಲಕ ನಮ್ಮನ್ನು ನಾವು ನಿಯಂತ್ರಿಸುವ ಪಾಠ, ನನ್ನ ಇಚ್ಛೆಗಳಿಗೆ ಕಡಿವಾಣ ಹಾಕುವುದು. ನನಗೆಲ್ಲ ಒಂದು ಯಾವಾಗಲೂ ಒಂದು ಮೇರೆ ಇರುವುದು, ಒಂದು ಮೇರೆಯ ಒಳಗೆ ನಾನು ಇರುವುದು. ನಾನೊಬ್ಬ ಮನುಷ್ಯನಿಗೆ ಕೆಲವು ಮೇರೆಗಳೆಲ್ಲ ಇರಬೇಕು. ಹಾಗೆ ನಮ್ಮ ಇಚ್ಛೆಗಳಿಗೆ ಕಡಿವಾಣ ಹಾಕುವ, ನಮ್ಮನ್ನು ನಾವು ನಿಯಂತ್ರಿಸಿಕೊಳ್ಳುವ ಒಂದು ದೊಡ್ಡ ಟ್ರೈನಿಂಗ್ ಆಗಿ, ಒಂದು ದೊಡ್ಡ ತರಬೇತಿಯಾಗಿ ಉಪವಾಸವನ್ನು ಕಲಿಸಿಕೊಡಲಾಗಿದೆ. ಮತ್ತು ಈ ಉಪವಾಸ ನಮ್ಮೆಲ್ಲರ ಮನಸ್ಸುಗಳನ್ನು ಜೋಡಿಸುವ, ಎಲ್ಲ ರೀತಿಯ ಕೆಟ್ಟ ಅಭ್ಯಾಸಗಳಿಂದ ಹೊರಗೆ ಬರಬೇಕೆಂಬುದು ಉಪವಾಸದ ಮೌಲ್ಯ. ಪ್ರತೀಕಾರದ ಮನೋಭಾವ, ಹಿಂಸೆ, ಜನರನ್ನು ದ್ವೇಷಿಸುವುದು, ಈ ಎಲ್ಲ ರೋಗಗಳಿಂದ ನೀವು ಮುಕ್ತರಾಗಬೇಕು, ಎಲ್ಲ ವೈರಸ್ಗಳಿಂದ ಮುಕ್ತರಾಗಬೇಕು, ಉಪವಾಸದ ಸಂದೇಶ. ಹಾಗೆ ಉಪವಾಸ, ಈದ್, ಇದೆಲ್ಲ ನಮ್ಮನ್ನು ಒಟ್ಟು ಸೇರಿಸುವ, ನಮ್ಮ ಸಂಬಂಧಗಳನ್ನು ಬಲಪಡಿಸುವ ಮತ್ತು ನಿಮ್ಮ ಎಲ್ಲಾ ರೋಗಗಳಿಗೆ ಇರುವ ಪರಿಹಾರದ ಒಂದು ಸಣ್ಣ ಘಟನೆ ಹೇಳಿ ನಾನು ಮುಗಿಸ್ತಾ ಇದ್ದೇನೆ. ಒಂದು ಊರಿನಲ್ಲಿ ಒಬ್ಬ ಡಾಕ್ಟರ್ ಇದ್ರಂತ. ಒಂದು ಗ್ರಾಮ ಅದು, ಆ ಗ್ರಾಮದಲ್ಲಿ ಅವರೊಬ್ಬರೇ ಡಾಕ್ಟರ್ ಇರೋದು. ಆ ಗ್ರಾಮದ ಜನರಿಗೆ ಯಾವ ರೋಗ ಬಂದರೂ ಈ ಡಾಕ್ಟರೇ ಚಿಕಿತ್ಸೆ ಕೊಡಬೇಕು. ಆ ಡಾಕ್ಟರಿಗೆ ವಯಸ್ಸಾಯಿತು. ಹಳ್ಳಿಯವರಿಗೆಲ್ಲ ಆತಂಕ, ಈ ಡಾಕ್ಟರ್ ಸತ್ತು ಹೋದರೆ ನಾವೇನು ಮಾಡುವುದು ಅಂತ. ಹಾಗೆ ಎಲ್ಲರೂ ಡಾಕ್ಟರ್ ಬಳಿ ಹೋಗಿ ತಮ್ಮ ಆತಂಕವನ್ನು ತೋಡಿಕೊಳ್ತಾರೆ. ನೀವು ನಮ್ಮನ್ನು ಬಿಟ್ಟು ಹೋದರೆ ನಮಗೆ ದಾರಿ ಏನು? ನಮಗೆ ಚಿಕಿತ್ಸೆ ಕೊಡುವವರು ಯಾರು? ಡಾಕ್ಟರ್ ಹೇಳಿದ್ರಂತೆ, ಏನು ಹೆದರಬೇಡಿ, ನಾನು ಸಾಯುವಾಗ ನಿಮಗೆಲ್ಲ ಮದ್ದು ಬರೆದು ಕೊಟ್ಟೆ ಸಾಯ್ತೇನೆ ಅಂತ. ನಾನು ಸಾಯುವಾಗ ನಿಮಗೆಲ್ಲ ಮದ್ದು ಬರೆದು ಕೊಟ್ಟೆ ಸಾಯೋದು, ನಿಮಗೆ ಯಾವ ರೋಗವೂ ಬಾರದಂತೆ ಅಥವಾ ಯಾವ ರೋಗ ಬಂದರೂ ಗುಣವಾಗುವಂತೆ ಮದ್ದು ಬರೆದು ಕೊಟ್ಟೆ ಸಾಯ್ತೇನೆ ಅಂತ. ಒಂದು ದಿವಸ ಈ ಡಾಕ್ಟರ್ ಆ ಗ್ರಾಮದ ಎಲ್ಲ ಜನರನ್ನು ಕರೆದು ಸೇರಿಸಿದ್ರು ಒಂದು ಮೈದಾನದಲ್ಲಿ. ಜನರೆಲ್ಲ ಬಹಳ ಸಂತೋಷದಿಂದ, ಸಂಭ್ರಮದಿಂದ, ಕುತೂಹಲದಿಂದ ಭಾಗವಹಿಸಿದ್ದಾರೆ. ಇವತ್ತು ಡಾಕ್ಟರ್ ಮದ್ದು ಬರೆದು ಕೊಡ್ತಾರೆ, ಯಾವ ರೋಗವೂ ಬಾರದಂತೆ ಅಥವಾ ಯಾವ ರೋಗ ಬಂದರೂ ಗುಣ ಆಗುವ ಮದ್ದು ಕೊಡ್ತಾರೆ ಇವತ್ತು ಡಾಕ್ಟರ್. ಹಾಗೆ ಡಾಕ್ಟರ್ ಎಲ್ಲರನ್ನು ಸೇರಿಸಿದ್ರು, ಒಂದು ಚೀಟಿ ಮತ್ತು ಒಂದು ಪೆನ್ನು ಕೊಟ್ಟರು. ಜನರೆಲ್ಲ ಕಾಯ್ತಾ ಇದ್ದಾರೆ ಮದ್ದು ಬರೀಲಿಕ್ಕೆ. ಡಾಕ್ಟರ್ ಹೇಳಿದ್ರು, ಬರೀರಿ ಮದ್ದು, ಯಾವ ರೋಗವೂ ಬಾರದಂತೆ ಅಥವಾ ಯಾವ ರೋಗ ಬಂದರೂ ಗುಣ ಆಗಲಿಕ್ಕೆ ಮದ್ದು ಬರೀರಿ, ಪ್ಯಾರ್ और ಮೊಹಬ್ಬತ್ ಅಂತ ಹೇಳಿದ್ರು. ಅಂತ ಜನರನ್ನು ಪ್ರೀತಿಸಿ ಅಂತ, ಜನರನ್ನು ಪ್ರೀತಿಸಿ, ಅದೇ ಎಲ್ಲ ರೋಗಗಳಿಗೆ ಮದ್ದದು ಅಂತ. ಆಗ ಯಾರೋ ಒಬ್ಬ ಬುದ್ಧಿವಂತ, ನಮ್ಮಂತ ಬುದ್ಧಿವಂತರಲ್ಲಿ ಇರ್ತಾರಲ್ಲ, ಅವ ಎದ್ದು ನಿಂದು ಕೇಳಿದಂತೆ ಅದರಿಂದ ಗುಣ ಆಗದಿದ್ರೆ ಏನಾಗಬೇಕು ಅಂತ. ಅದಕ್ಕೆ ಡಾಕ್ಟರ್ ಹೇಳಿದ್ರಂತೆ, ಡೋಸ್ ಹೆಚ್ಚು ಮಾಡಿ ಅಂತ. ಡೋಸ್ ಹೆಚ್ಚು ಮಾಡಿ, ಹೆಚ್ಚು ಪ್ರೀತಿಸಿ, ಯಾವಾಗ ಎಲ್ಲ ರೋಗ ಗುಣ ಆಗ್ತದೆ ಅಂತ. ಆದ್ದರಿಂದ ಸಹೋದರರೇ, ನಮ್ಮೆಲ್ಲ ರೋಗ ಗುಣ ಆಗಲಿಕ್ಕೆ ಇರುವ ಮದ್ದದು ನಮ್ಮ ಮನಸ್ಸು ಸ್ವಚ್ಛ ಆಗಲಿಕ್ಕೆ, ಧಾರಾಳ ರೋಗಗಳಿಂದ ನಾವು ಮುಕ್ತರಾಗಲಿಕ್ಕೆ, ಬಹಳ ಸಂತೋಷದಿಂದ ಬದುಕಲಿಕ್ಕೆ ಇರುವ ದಾರಿ ಏನೆಂದರೆ ಜನರನ್ನೆಲ್ಲ ಪ್ರೀತಿಸ್ಬೇಕು. ಜಾತಿ ಧರ್ಮ ಇದನ್ನೆಲ್ಲ ನೋಡದೆ ನಮ್ಮ ಮನುಷ್ಯತ್ವ ಇದೆಯಲ್ಲ, ನಮ್ಮ ಒಳಗೆ ಒಂದು ಮನುಷ್ಯತ್ವ ಇದೆಯಲ್ಲ, ಅದು ಯಾವಾಗಲೂ ಜೀವಂತ ಆಗಿರಬೇಕು. ಅದು ಯಾವಾಗಲೂ ಆ ಮನುಷ್ಯತ್ವ ಎಂಬುದು ಬಹಳ ಬಲಿಷ್ಠವಾಗಿರಬೇಕು, ಅದೆಂದೂ ದುರ್ಬಲ ಆಗಬಾರದು. ಹಾಗೆ ಬಹಳ ಪ್ರೀತಿಯಿಂದ ಬದುಕುವುದಾದರೆ ನಾಳೆ ನಮ್ಮ ಮಕ್ಕಳು ಕೂಡ ಹಾಗೆ ಈ ಸಮಾಜದಲ್ಲಿ ಬದುಕುತ್ತಾರೆ. ಅಂತಹ ಒಂದು ಸಮಾಜದ ಕಲ್ಪನೆಯೊಂದಿಗೆ ಇಂತಹ ಸಂಗಮಗಳು ಧಾರಾಳ ಈ ಸಮಾಜದಲ್ಲಿ ನಡೆಯಲಿ. ಹಾಗೆ ನಾವೆಲ್ಲ ಪರಸ್ಪರ ಪರಿಚಯ ಪಟ್ಟುಕೊಳ್ಳುವುದಕ್ಕೆ, ನಮ್ಮ ಸಂಬಂಧಗಳು ಮತ್ತಷ್ಟು ಬಲಿಷ್ಠವಾಗುವುದಕ್ಕೆ ಈ ಇಫ್ತಾರ್ ಕೂಟ ಒಂದು ಪ್ರೇರಣೆಯಾಗಲಿ ಎಂಬ ಹಾರೈಕೆಯೊಂದಿಗೆ ತಮಗೆಲ್ಲ ಕೃತಜ್ಞತೆಗಳನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ.